ಯಪ್ಪ ಈ ಒಂದು ಬ್ಯಾಸ್ಗಿ ಬಿಸಿಲಾಗೈತಿ ನೋಡ್ರಿ. ಮನಿ ಒಳಗ ಆರಾಮಾಗಿ ಕುಂಡ್ರಕ್ಕಾಗತ್ತಿಲ್ಲ, ಮನಿ ಹೊರಗೆ ಆರಾಮಾಗಿ ನಿಂದ್ರಕ್ಕಾಗತ್ತಿಲ್ಲ. ನಡಬರಕ್ ಸಿಕ್ಕೊಂಡು ಮುದ್ದೆ ಆಗಲಕತ್ತೀವಿ, ರಾಗಿ ಮುದ್ದಿ. ಸೊ ಅದ್ರ ಸಂಬಂಧ ಐತಿ ನೋಡ್ರಿ, ಆನ್ಲೈನ್ ಒಳಗ ಇಂಟರ್ನೆಟ್ ನಾಗ ಹುಡ್ಕಾಡ್ಕೊಂಡು ಒಂದ್ ಸ್ವಲ್ಪ ಐಡಿಯಾಗಳನ್ನ ತಗೊಂಡ್ ಬಂದಿನಿ. ಬಹಳ ಅಂದ್ರೆ ಬಹಳ ನ್ಯಾಚುರಲ್ ಆಗಿ ಐತಿ ನೋಡ್ರಿ. ನಮ್ಮ ಮನಿನ ಈ ಒಂದು ಬ್ಯಾಸ್ಗಾಗ ಐತಿ ನೋಡ್ರಿ ತಂಪ ಮಾಡೋ ಸಂಬಂಧ ಆ ಐಡಿಯಾಗಳು ಐತಿ ನೋಡ್ರಿ. 100% ವರ್ಕ್ ಆಗೇ ಆಗ್ತಾವ, ನಿಮ್ಮ ಮನಿನು ತಂಪ ಆಗೇ ಆಗ್ತೈತಿ. ಸೊ ಅದಕ್ಕೆ ಈ ಒಂದು ವಿಡಿಯೋನ ಐತಿ ನೋಡ್ರಿ, ಲಾಸ್ಟ್ ತನಕ ನೋಡ್ರಿ. ಎಲ್ಲಾ ಐಡಿಯಾಗಳು ಬಹಳ ಅಂದ್ರೆ ಬಹಳ ಈಸಿ ಅದಾವ, ಬಹಳ ಅಂದ್ರೆ ಬಹಳ ಐತಿ ನೋಡ್ರಿ, ಯೂಸ್ಫುಲ್ ಅದಾವ. ವಿಡಿಯೋ ಚಾಲೂ ಮಾಡೋಕಿನ ಮೊದಲು ಕಮೆಂಟ್ ಒಳಗ ನಿಮ್ಮ ಒಂದು ಊರ್ ಯಾವ್ದತ್ ಹೇಳಿ ಕಮೆಂಟ್ ಒಳಗ ಹೇಳ್ರಿ, ನನಗೂ ಗೊತ್ತಾಗಲಿ ನಿಮ್ಮ ಊರಾಗೂ ಬಿಸಿಲು ಎಷ್ಟ್ ಅದ ಹೇಳಿ. ಒಂದೇ ಐಡಿಯಾ ಏನಪ್ಪಾ ಅಂತಂದ್ರ ಒಂದು ಬಕೆಟ್ ಒಳಗೆ ಐತಿ ನೋಡ್ರಿ, ಸಿಮೆಂಟ್ ನ ಹಾಕೋರಿ. ಆಮೇಲೆ ನೀರ್ನ ಹಾಕಿ ಚಂದಂಗ ಮಿಕ್ಸ್ ಮಾಡೈತಿ ನೋಡ್ರಿ. ಆಮೇಲೆ ಇದ್ರೊಳಗೆ ನೀವು ಫೆವಿಕಾಲ್ ನ ಹಾಕ್ಬೇಕ. ಅಜ್ಮಾಸ್ ನಿಮಗೊಂದ್ ಲೆಕ್ಕ ಹೇಳ್ತೀನಿ, ನೀವು 10 ಕಿಲೋ ಸಿಮೆಂಟ್ ಏನಾದ್ರು ನಿಮ್ಮ ಮನೆ ಸ್ಲ್ಯಾಬಿಗೆ ನೀರ್ ಜೊತೆ ಮಿಕ್ಸ್ ಮಾಡಿದ್ರಪ್ಪ ಅಂತಂದ್ರ ಮಿನಿಮಮ್ 5 ಕಿಲೋ ಫೆವಿಕಾಲ್ ನ ಐತಿ ನೋಡ್ರಿ, ನೀವು ಅದ್ರೊಳಗ ಮಿಕ್ಸ್ ಮಾಡ್ಬೇಕ. ಚಂದಂಗ ಮಿಕ್ಸ್ ಮಾಡದ್ಮ್ಯಾಗ ಐತಿ ನೋಡ್ರಿ, ನಿಮ್ಮ ಮನೆ ಸ್ಲ್ಯಾಬ್ ನ ಐತಿ ನೋಡ್ರಿ, ಬ್ರಷ್ಲಿ ಅದು ತಿಕ್ಕಿ ಕಸಬಾರ್ಗಿಲೆ ಕಸ ಅದು ಹುಡುಗೈತಿ ನೋಡ್ರಿ, ಚಂದಂಗ ಪೂರ್ತಿ ಸಾಫ್ ಮಾಡ್ಕೋರಿ. ಒಂದಿಷ್ಟು ಧೂಳ ಇರ್ಲಾರ್ದಂಗ ಪೂರ್ತಿ ಸ್ಲ್ಯಾಬ್ ಕ್ಲೀನ್ ಮಾಡದ್ಮ್ಯಾಗ ಐತಿ ನೋಡ್ರಿ. ಅವಾಗ ನೀವು ಫಸ್ಟ್ ಕೋಟ್ ನ ಐತಿ ನೋಡ್ರಿ, ಚಂದಂಗ ಬ್ರಷ್ಲೆ ಇಲ್ಲ ರೋಲರ್ಲೆ ಐತಿ ನೋಡ್ರಿ, ಸ್ಲ್ಯಾಬ್ ತುಂಬಾ ಇದನ್ನ ಹಚ್ಚ್ರಿ. ಇದು ಐತಿ ನೋಡ್ರಿ ಒಣಗಾಕ 7 ರಿಂದ 8 ತಾಸು ಬೇಕ. 8 ತಾಸು ಆದ್ಮ್ಯಾಗ ಐತಿ ನೋಡ್ರಿ, ನೀವು ಎರಡನೇ ಲೇಯರ್ ಹಚ್ಚಿದ್ರಪ್ಪ ಅಂತಂದ್ರ 10 ರಿಂದ 12% ಡಿಗ್ರಿ ಸೆಲ್ಸಿಯಸ್ ಐತಿ ನೋಡ್ರಿ, ಬಿಸಿಲ ಕಮ್ಮಿ ಆಗ್ತೈತಿ. ನಿಮ್ಮ ಒಂದು ಛತ್ ಖಾವ್ ಐತಿ ನೋಡ್ರಿ, ಕಮ್ಮಿ ಆಗ್ತದ. ಸೊ ಮತ್ತ ಅಷ್ಟೇ ಅಲ್ದೆ ಐತಿ ನೋಡ್ರಿ, ಸಣ್ಣ ಸಣ್ಣ ಕ್ರ್ಯಾಕ್ ಅದು ನಿಮ್ ಸ್ಲ್ಯಾಬ್ ಮ್ಯಾಗ ಏನೇನಿದ್ದು ಐತಿ ನೋಡ್ರಿ, ಅವನು ಮುಚ್ಕೋತಾವು. ನಿಮ್ಮ ಒಂದು ಸ್ಲ್ಯಾಬ್ ಐತಿ ನೋಡ್ರಿ, ವಾಟರ್ ಪ್ರೂಫ್ ಆಗ್ತೈತಿ. ಆ ಒಂದು ಇದ್ರ ಜೊತೆ ಏನ್ ಫೆವಿಕಾಲ್ ಮಿಕ್ಸ್ ಮಾಡತ್ತೀವಲ್ಲ ಅದ್ರ ಸಂಬಂಧ. ಎರಡನೇ ಐಡಿಯಾ ಏನಪ್ಪಾ ಅಂತಂದ್ರ ಬಹಳ ಅಂದ್ರೆ ಬಹಳ ಎಕೋ ಫ್ರೆಂಡ್ಲಿ ನ್ಯಾಚುರಲ್ ಆದಂತ ಒಂದು ಐಡಿಯಾ ನೋಡ್ರಿ. ಒಂದ್ ಬಕೆಟ್ ಒಳಗ ನೀರ್ ಮತ್ತ ಸುಣ್ಣನ ಐತಿ ನೋಡ್ರಿ, ಚಂದಂಗ ಮಿಕ್ಸ್ ಮಾಡಿ ನಿಮ್ಮ ಒಂದು ಸ್ಲ್ಯಾಬಿಗೆ ಒಂದ್ 2 ಲೇಯರ್ನ ಐತಿ ನೋಡ್ರಿ ನೀವು ಹಚ್ಬೇಕ. ನೀರ ಮತ್ತ ಸುಣ್ಣ ಎಷ್ಟು ಮಿಕ್ಸ್ ಮಾಡ್ಬೇಕಪ್ಪ ಅಂತಂದ್ರ ನಿಮ್ಮ ಒಂದು ಸ್ಲ್ಯಾಬ್ ಸೈಜ್ ಎಷ್ಟು ಐತಿ ನೋಡ್ರಿ, ಅದಕ್ಕೆ ತಕ್ಕಂಗ ನೀವು ಸುಣ್ಣ ನೀರ್ನ ಐತಿ ನೋಡ್ರಿ, ಚಂದಂಗ ಮಿಕ್ಸ್ ಮಾಡಿ ಐತಿ ನೋಡ್ರಿ, ಒಂದ್ 2 ಲೇಯರ್ ಐತಿ ನೋಡ್ರಿ. ಸ್ಲ್ಯಾಬಿಗೆ ಅಪ್ಲೈ ಮಾಡೋದ್ರಿಂದ ಐತಿ ನೋಡ್ರಿ, ಸೂರ್ಯನ ಕಿರಣಗಳು ಏನ್ ಇರ್ತಾವ ನೋಡ್ರಿ, ಜೋರ್ಸ್ಲಿ ಬೀಳ್ತಾವಲ್ಲ, ಆ ಒಂದು ಬಿಸಿಲು ಐತಿ ನೋಡ್ರಿ, ಆ ಒಂದು ಸುಣ್ಣದ ಬಣ್ಣಕ್ಕೆ ಐತಿ ನೋಡ್ರಿ, ವೈಟ್ ಕಲರ್ ಬಣ್ಣಕ್ಕೆ ರಿಫ್ಲೆಕ್ಟ್ ಆಗಿ ವಾಪಸ್ ಮ್ಯಾಕ್ ಹೋಗ್ತಾವ. ಸ್ಲ್ಯಾಬ್ಗಳು ಐತಿ ನೋಡ್ರಿ, ಹೀರ್ಕೊಳಂಗಿಲ್ಲ ಜಾಸ್ತಿ. ಇದ್ರದಿಂದ ಐತಿ ನೋಡ್ರಿ, ರೂಮ್ ಒಳಗ ಒಟ್ಟ ಐತಿ ನೋಡ್ರಿ, ಖಾವ್ ಆಗಂಗಿಲ್ಲ, ಹೀಟ್ ಆಗಂಗಿಲ್ಲ. 10-15% ತನ ಐತಿ ನೋಡ್ರಿ, ತಂಪು ಕೊಡ್ತೈತಿ ಈ ಒಂದು ಸುಣ್ಣ ನಿಮ್ಮ ಒಂದು ರೂಮಿಗೆ, ನಿಮ್ಮ ಒಂದು ಮನಿಗೆ. ಮೂರನೇ ಐಡಿಯಾ ಏನಪ್ಪಾ ಅಂತಂದ್ರ ನಿಮ್ಮ ಒಂದು ಮನಿ ಸ್ಲ್ಯಾಬಿಗೆ ಐತಿ ನೋಡ್ರಿ, ವಾಟರ್ ಪ್ರೂಫ್ ಹೀಟ್ ಪ್ರೂಫ್ ಏಷ್ಯನ್ ಪೇಂಟ್ ನ ಐತಿ ನೋಡ್ರಿ ಹಚ್ಬೇಕ. ಇದು ಪೇಂಟ್ ಅಂಗಡಿ ಒಳಗೂ ಸಿಗ್ತದ, ಮತ್ತೆ ಆನ್ಲೈನ್ ಒಳಗೂ ಐತಿ ನೋಡ್ರಿ ಸಿಗ್ತದ. ನಿಮ್ಗೆ ಏನಾದ್ರು ಆನ್ಲೈನ್ ಒಳಗೆ ಬೇಕಂದ್ರೆ ಡಿಸ್ಕ್ರಿಪ್ಷನ್ ಒಳಗೆ ಅದ್ರ ಲಿಂಕ್ ಕೊಟ್ಟಿನಿ, ಫ್ಲಿಪ್ಕಾರ್ಟ್ ಅಮೆಝಾನ್ ಒಳಗೆ ಐತಿ ನೋಡ್ರಿ ಸಿಗ್ತೈತಿ. ಸೊ ಇದು ಒಂದು 500-600 ಒಳಗೆ ಸಿಗ್ತೈತಿ. ಇದನ್ನ ಐತಿ ನೋಡ್ರಿ ನಿಮ್ಮ ಮನಿ ಸ್ಲ್ಯಾಬಿಗೆ ಐತಿ ನೋಡ್ರಿ, ಹಚ್ಚೋದ್ರಿಂದ ಐತಿ ನೋಡ್ರಿ, ಬರೀ ಸೂರ್ಯನ ಬಿಸಿಲಿಂದ ರಕ್ಷಿಸೋದು ಅಷ್ಟೇ ಅಲ್ಲದೆ ಐತಿ ನೋಡ್ರಿ, 10% ತಂಪನ ಐತಿ ನೋಡ್ರಿ ನಿಮ್ಮ ಒಂದು ಸ್ಲ್ಯಾಬ್ಗೆ ಐತಿ ನೋಡ್ರಿ. ಇದು ಮಾಡ್ತದ, ಸೂರ್ಯನ ಬಿಸಿಲು ಜಾಸ್ತಿ ಆಗೈತಿ ನೋಡ್ರಿ, ಹಿರ್ಕೊಳಂಗಿಲ್ಲ, ಮತ್ತೆ ರಿಫ್ಲೆಕ್ಟ್ ಆಗಿ ವಾಪಸ್ ಹೋಗ್ತಾವು ಈ ಒಂದು ಏಷ್ಯನ್ ಪೇಂಟ್ ತಿಂತ. ಅಷ್ಟೇ ಅಲ್ಲದೆ ಬರೀ ಬ್ಯಾಸ್ಗ್ಯಾಗ ಅಷ್ಟೇ ಅಲ್ಲ, ಮಳೆಗಾಲದಾಗ ಐತಿ ನೋಡ್ರಿ ನಿಮ್ಮ ಒಂದು ಸ್ಲ್ಯಾಬ್ ಒಟ್ಟ ನೀರು ಹಿಡ್ಕೊಳಾರ್ದಂಗ, ನೀರು ಸೋರ್ಲಾರ್ದಂಗ ಐತಿ ನೋಡ್ರಿ, ವಾಟರ್ ಪ್ರೂಫ್ ರಕ್ಷಣೆ ಕೊಡ್ತೈತಿ ಈ ಒಂದು ಏಷ್ಯನ್ ಪೇಂಟ್ಸ್ ವಾಟರ್ ಪ್ರೂಫ್ ಹೀಟ್ ಪ್ರೂಫ್ ಪೇಂಟ್. 4ನೇ ಐಡಿಯಾ ಏನಪ್ಪಾ ಅಂತಂದ್ರ ಸ್ಲ್ಯಾಬ್ ಇದ್ದವ್ರಿ ಈ ಪರಿ ತ್ರಾಸ್ ಮಾಡ್ಕೋತಾರ, ರೂಮ್ದಾಗ ಮನ್ಯಾಗ ಇರಾಕ ಕಾವು ಭಾಳ ಆಗ್ತದ ಅಂತ ಹೇಳಿ ಇಷ್ಟೆಲ್ಲ ಐತಿ ನೋಡ್ರಿ ತ್ರಾಸ್ ತಗೊಳಕತ್ತಿದ್ರ, ಇನ್ನು ಪತ್ರಾಸ್ ಮನಿ ಒಳಗೆ ಇರೋರು ಐತಿ ನೋಡ್ರಿ ಎಷ್ಟು ತ್ರಾಸ್ ತಗೋಬಾರ್ದು ಹೇಳ್ರಿ. ಸಿಕ್ಕಾಪಟ್ಟೆ ಖಾವ್ ಆಗ್ತೈತಿ ಆ ಒಂದು ಪತ್ರಾಸ್ ಮನಿ ಒಳಗ. ಸೊ ಅದ್ರ ಸಂಬಂಧ ಐತಿ ನೋಡ್ರಿ, ಮಾರ್ಕೆಟ್ ಒಳಗ ಆನ್ಲೈನ್ ಒಳಗೆ ಐತಿ ನೋಡ್ರಿ, ಭಾರಿ ಒಂದು ಅಲ್ಯೂಮಿನಿಯಂ ರಿಫ್ಲೆಕ್ಟಿವ್ ಬಬಲ್ ಶೀಟ್ ಬಂದಾವ್. ಈ ಒಂದು ಬಬಲ್ ಶೀಟ್ ನ ಐತಿ ನೋಡ್ರಿ, ನೀವ ಪತ್ರಾಸಿನ ಮ್ಯಾಗಿನ ಸೈಡ ಇಲ್ಲಪ್ಪ ಅಂತಂದ್ರ ಕೆಳಗಿನ ಸೈಡ್ ಕುಂಡ್ರಿಸಿ ಮ್ಯಾಗ್ ಪತ್ರಾಸ್ ಕುಂಡ್ರಿಸಿದ್ರಪ್ಪ ಅಂತಂದ್ರ ಒಂದಿಷ್ಟು ಖಾವ ಹೀಟ್ ಮತ್ತು ಸೂರ್ಯನ ಬಿಸಿಲು ನಿಮ್ಮ ಮನಿ ಒಳಗೆ ಐತಿ ನೋಡ್ರಿ ಬರ್ಲಾರ್ದಂಗ ಐತಿ ನೋಡ್ರಿ, ಈ ಒಂದು ಅಲ್ಯೂಮಿನಿಯಂ ಬಬಲ್ ಶೀಟ್ಗಳು ಐತಿ ನೋಡ್ರಿ ಕಾಪಾಡ್ತಾವ್. ಮತ್ತೆ ಇದ್ರದಿಂದ ಐತಿ ನೋಡ್ರಿ ನಿಮ್ಮ ಒಂದು ಪತ್ರಾಸಿನ ಮನಿ ಬಹಳ ಅಂದ್ರೆ ಬಹಳ ತಂಪು ಇರ್ತೈತಿ, ಒಟ್ಟ ಐತಿ ನೋಡ್ರಿ ಹೀಟ್ ಆಗಂಗೇ ಇಲ್ಲ. 5ನೇ ಐಡಿಯಾ ಏನಪ್ಪಾ ಅಂತಂದ್ರ ನಿಮ್ಮ ಮನಿ ಒಳಗ ರೆಗ್ಯುಲರ್ ನಾರ್ಮಲ್ ಬಲ್ಬ್ ಅದು ಬಳಸೋ ಬದ್ಲಿ ಐತಿ ನೋಡ್ರಿ, ನೀವು LED ಬಲ್ಬ್ ಬಳಸ್ರಿ. ಯಾಕಪ್ಪ ಅಂತಂದ್ರ ಇದರದಿಂದ ಐತಿ ನೋಡ್ರಿ ನಿಮ್ಮ ಒಂದು ರೂಮ್ ಒಳಗಿನ ಹೀಟ್ ಐತಿ ನೋಡ್ರಿ ಕಮ್ಮಿ ಆಗ್ತದ ಈ ಒಂದು LED ಬಲ್ಬ್ ತಿಂತ. ಮತ್ತ ಎಲೆಕ್ಟ್ರಿಸಿಟಿ ಬಿಲ್ ಐತಿ ನೋಡ್ರಿ ಈ ಒಂದು LED ಬಲ್ಬ್ ತಿಂತ ಕಮ್ಮಿ ಬರ್ತದ. 6ನೇ ಐಡಿಯಾ ಏನಪ್ಪಾ ಅಂತಂದ್ರ ನಿಮ್ಮ ಮನಿ ಒಳಗ ಕಿಟಕಿದಿಂದ ಬಹಳ ಜೋರ್ ಬಿಸಿಲದು ಬರ್ತಿತ್ತಪ್ಪ ಅಂತಂದ್ರ ಆ ಒಂದು ಕಿಟಕಿಗೆ ಐತಿ ನೋಡ್ರಿ, ನೀವು ಒಂದ್ ಯಾವ್ದಾದ್ರು ಹಾಸಿಗೆ ಇಲ್ಲ ಬೆಡ್ಶೀಟ್ ಅದು ಐತಿ ನೋಡ್ರಿ, ಹಸಿ ಮಾಡ್ರಿ ಹಾಕ್ರಿ. ಯಾಕಪ್ಪ ಅಂತಂದ್ರ ಸೂರ್ಯನ ಬಿಸಿಲು ಜೋರಾಗಿ ಬರೋದ್ರಿಂದ ಐತಿ ನೋಡ್ರಿ, ಈ ಒಂದು ಹಸಿ ಬಟ್ಟೆ ಏನ್ ಮಾಡ್ತದಪ್ಪ ಅಂತಂದ್ರ ರಕ್ಷಿಸ್ತೈತಿ ನಿಮ್ಮ ಒಂದು ರೂಮ್ ನ. ಮತ್ತ ಫಿಲ್ಟರ್ ಆಗಿ ಐತಿ ನೋಡ್ರಿ, ತಂಪನ್ ಗಾಳಿ ನಿಮ್ಮ ಒಂದು ರೂಮ್ ಒಳಗ ಬರ್ಲಾಕ ಐತಿ ನೋಡ್ರಿ, ಈ ಒಂದು ಹಸಿ ಬೆಡ್ಶೀಟ್ ಐತಿ ನೋಡ್ರಿ ನಿಮಗ ಬಹಳ ಅಂದ್ರೆ ಬಹಳ ಹೆಲ್ಪ್ ಮಾಡ್ತದ. ಅವಾಗ ನಿಮ್ ರೂಮ್ ಐತಿ ನೋಡ್ರಿ ತಂಪ್ ಇರ್ತೈತಿ. 7ನೇ ಐಡಿಯಾ ಏನಪ್ಪಾ ಅಂತಂದ್ರ ನಿಮ್ಮ ಒಂದು ಮನಿ ಒಳಗೆ ಐತಿ ನೋಡ್ರಿ ಆಲೋವೆರಾ ಪ್ಲಾಂಟ್, ಇಲ್ಲಪ್ಪ ಅಂತಂದ್ರ ಸ್ನೇಕ್ ಪ್ಲಾಂಟ್ ನ ಐತಿ ನೋಡ್ರಿ ಬೆಳೆಸಿದ್ರಪ್ಪ ಅಂತಂದ್ರ ಇದ್ರದಿಂದ ಐತಿ ನೋಡ್ರಿ ನಿಮ್ಮ ಒಂದು ರೂಮ್ ತಂಪ್ ಇರ್ತೈತಿ. ಯಾಕಪ್ಪ ಅಂತಂದ್ರ ಇವ್ರು ಸೂರ್ಯನ ಬಿಸಿಲನ್ನ ಐತಿ ನೋಡ್ರಿ
ಹೀರ್ಕೋತಾವ, ಹೀಟ್ ಐತ್ ನೋಡ್ರಿ ಅಬ್ಸರ್ವ್ ಮಾಡ್ಕೋತಾವ. ಸೊ ಅವಾಗ ರೂಮ್ ಐತ್ ನೋಡ್ರಿ ತಂಪಿರ್ತಾವ. ಸೊ ಈ ಒಂದು ಗಿಡಗಳು ಬೆಳೆಸೋದ್ರಿಂದ ಐತ್ ನೋಡ್ರಿ ನಿಮ್ಮ ಒಂದು ರೂಮಿಗೆ ಭಾಳ ಅಂದ್ರ ಭಾಳ ಚಲೋ. ಮತ್ತೆ ಅಷ್ಟೇ ಅಲ್ಲದೆ ಇದ್ರದಿಂದ ಐತ್ ನೋಡ್ರಿ ನಿಮಗ ಮಸ್ತ್ ಆಕ್ಸಿಜನ್ ಸಿಗ್ತೈತಿ ನಿಮ್ಮ ಒಂದು ರೂಮ್ ಒಳಗ. 8ನೇ ಐಡಿಯಾ ಏನಪ್ಪಾ ಅಂತಂದ್ರ ಈ ಒಂದು ಬೇಸಿಗೆಯಾಗ ಒಟ್ಟ ಐತ್ ನೋಡ್ರಿ ನೀವ ಕಾಟ ಮ್ಯಾಗ ನೆಲದ ಮ್ಯಾಗ ಐತ್ ನೋಡ್ರಿ ಚಾಪಿ ಹಾಸ್ಕೊಂಡ್ ಮಕ್ಕೊಳಕ್ ಹೋಗ್ಬೇಡ್ರಿ. ಯಾಕಪ್ಪ ಅಂತಂದ್ರ ಅವ್ನ ಚಾಪಿ ಐತ್ ನೋಡ್ರಿ ಪ್ಲಾಸ್ಟಿಕ್ ಪಾಲಿಸ್ಟರ್ ದಿಂದ ಅದು ಮಾಡಿರ್ತಿತ್ಲ ಉಲ್ಟಾ ಹೀಟ್ ಆಗ್ತೈತಿ, ನಿಮ್ಗೆ ಮಲ್ಕೊಳಕ್ ಐತ್ ನೋಡ್ರಿ ಸಿಕ್ಕಾಪಟ್ಟೆ ತ್ರಾಸ ಆಗ್ತದ. ಸೊ ಅದ್ರ ಸಂಬಂಧ ಕಾಟನ್ ಬೆಡ್ ಶೀಟ್ ಅದು ಹಾಸಿಗೆ ಅದು ಐತ್ ನೋಡ್ರಿ ಹಾಸ್ಕೊಂಡು ಮಲ್ಕೋರಿ. ಇದ್ರದಿಂದ ಐತ್ ನೋಡ್ರಿ ನಿಮ್ಗೆ ಹೀಟು ಆಗಂಗಿಲ್ಲ ಮತ್ತೆ ಆರಾಮಾಗಿ ಐತ್ ನೋಡ್ರಿ ನೀವ ಮಲ್ಕೋಬಹುದ. 9ನೇ ಐಡಿಯಾ ಏನಪ್ಪಾ ಅಂತಂದ್ರ ನೀವು ಫ್ಯಾನ್ ಅದು ಟೇಬಲ್ ಫ್ಯಾನ್ ಅದು ಹಚ್ಚದಾಗ ಐತ್ ನೋಡ್ರಿ ಆ ಒಂದು ಟೇಬಲ್ ಮುಂದೆ ಐತ್ ನೋಡ್ರಿ ಒಂದು ಬೌಲ್ ಒಳಗ ಐತ್ ನೋಡ್ರಿ ಫುಲ್ ಐಸ್ ಕ್ಯೂಬ್ ತುಂಬಿ ಇಲ್ಲ ತಂಪನ್ ಕೋಲ್ಡ್ ನೀರದು ಇಟ್ ಐತ್ ನೋಡ್ರಿ ನೀವು ಫ್ಯಾನ್ ಹಚ್ಚಿದ್ರಪ್ಪ ಅಂತಂದ್ರ ನೀವು ಮಲ್ಕೊಂಡಿದ್ದ ಜಾಗದಾಗ ಕುಂತ ಜಾಗದಾಗ ಐತ್ ನೋಡ್ರಿ ಮಸ್ತ್ ಐತ್ ನೋಡ್ರಿ ತಂಪು ಗಾಳಿ ಬರ್ತದ. ಈ ಒಂದು ಗಾಳಿ ಐತ್ ನೋಡ್ರಿ ಐಸ್ ಕ್ಯೂಬ್ ತಂಪ ನೀರ್ದಿಂತ ಪಾಸ್ ಆಗೈತ್ ನೋಡ್ರಿ ನಿಮಗೆ ತಣ್ಣನ ಗಾಳಿನ ಐತ್ ನೋಡ್ರಿ ಕೊಡ್ತದ. ಇದ್ರದಿಂದ ನಿಮ್ಗೆ ಹೀಟ್ ಆಗಂಗಿಲ್ಲ, ಮಸ್ತ್ ರಿಲ್ಯಾಕ್ಸ್ ಫೀಲ್ ಅನಸ್ತೈತಿ, ಒಂಥರ ಎಸಿದಾಗೆ ಐತ್ ನೋಡ್ರಿ ನೀವು ಕೂತಂಗ ಅನಸ್ತೈತಿ. ಅಂಡ್ ಲಾಸ್ಟ್ 10ನೇ ಐಡಿಯಾ ಏನಪ್ಪಾ ಅಂತಂದ್ರ ನಿಮ್ಮ ಒಂದು ಮನಿ ಸ್ಲ್ಯಾಬಿಗೆ ಈ ಒಂದು ಪೇಂಟ್ ಹಚ್ಚಿದ್ರಪ್ಪ ಅಂತಂದ್ರ 100% ಹೇಳ್ತೀನಿ ಒಟ್ಟ ಹೀಟ್ ಆಗಂಗಿಲ್ಲ, ಖಾವ್ ಆಗಂಗಿಲ್ಲ, ಝಳ ಅಂತೂ ಆಗಂಗೆ ಇಲ್ಲ ನೋಡ್ರಿ. ಯಾವ ಒಂದು ಪೇಂಟ್ ಅಪ್ಪ ಅಂತಂದ್ರ ಲುಮಿನಿಕ್ಸ್ ಹೀಟ್ ಪ್ರೂಫ್ ಕೋಟಿಂಗ್ ಪೇಂಟ್. ಈ ಒಂದು ಪೇಂಟ್ ಐತ್ ನೋಡ್ರಿ ನಿಮ್ಮ ಮನಿ ಸ್ಲ್ಯಾಬಿಗೆ ಹಚ್ಚಿದ್ರಪ್ಪ ಅಂತಂದ್ರ ಹೀಟ್ ಸಿಕ್ಕಾಪಟ್ಟೆ ಕಮ್ಮಿ ಆಗ್ತದ. ಮತ್ತು ಸನ್ ಐತ್ ನೋಡ್ರಿ ಸನ್ಲೈಟ್ ಪೂರ್ತಿಯಾಗಿ ರಿಫ್ಲೆಕ್ಟ್ ಆಗಿ ಹೋಗ್ತೈತಿ. ನಿಮ್ಮ ಸ್ಲ್ಯಾಬ್ ಒಟ್ಟ ಐತ್ ನೋಡ್ರಿ ಸೂರ್ಯನ ಬಿಸಿಲನ್ನ ಹೀರ್ಕೊಳಂಗಿಲ್ಲ, ನಿಮ್ಮ ರೂಮ್ ತಂಪಿರ್ತದ. ಇದು ಐತ್ ನೋಡ್ರಿ ಒಂದ್ ಸ್ವಲ್ಪ ಕಾಸ್ಟ್ಲಿ ಇರ್ತೈತಿ, ಆದ್ರೆ ಐತ್ ನೋಡ್ರಿ ಭಾಳ ಅಂದ್ರೆ ಭಾಳ ಪವರ್ಫುಲ್ ಐತಿ. ರೊಕ್ಕ ಕೊಟ್ಟದ್ದಕ್ಕೂ ಐತ್ ನೋಡ್ರಿ ಸಾರ್ಥಕ ಆಗುವಂತ ಪೇಂಟ್ ಐತಿ ನಿಮ್ಮೊಂದು ಮನಿ ತಂಪ್ ಮಾಡಾಕ. ಈ ಒಂದು ಪ್ರಾಡಕ್ಟ್ ಲಿಂಕ್ ಐತ್ ನೋಡ್ರಿ ಕಮೆಂಟ್ ಒಳಗ ಡಿಸ್ಕ್ರಿಪ್ಷನ್ ಒಳಗ ಐತ್ ನೋಡ್ರಿ ನಾ ಕೊಟ್ಟಿನಿ. ಆ ಒಂದು ಲಿಂಕ್ ಮ್ಯಾಗ ಕ್ಲಿಕ್ ಮಾಡಿ ನೋಡ್ರಿ ನೀವ ಈ ಒಂದು ಪ್ರಾಡಕ್ಟ್ಗಳನ್ನ ಐತ್ ನೋಡ್ರಿ ಪರ್ಚೇಸ್ ಮಾಡ್ಬೋದು, ಈ ಒಂದು ಪೇಂಟ್ಗಳನ್ನ ಪರ್ಚೇಸ್ ಮಾಡ್ಬೋದು. ನಿಮಗೂ ಏನಾದ್ರು ಈ ಒಂದು ವಿಡಿಯೋ ಇಷ್ಟ ಆಗಿತ್ತಪ್ಪ ಅಂತಂದ್ರ ಇನ್ಫಾರ್ಮೇಶನ್ ಇಷ್ಟ ಆಗಿತ್ತಪ್ಪ ಅಂತಂದ್ರ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ರಿ. ಹಾಗೆ ಈ ಒಂದು ವಿಡಿಯೋನ ಐತ್ ನೋಡ್ರಿ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡ್ರಿ, ನಿಮಗೂ ಯೂಸ್ ಆಗ್ತದೆ, ಸೇವ್ ಮಾಡ್ಕೊಂಡ್ರೆ ಮತ್ತೆ ಅವ್ರಿಗೂ ಯೂಸ್ ಆಗ್ತೈತಿ.